ಮತ್ತು ಸುವ್ಯವಸ್ಥೆ ಉತ್ತಮವಾಗಿದೆ, ಅಪರಾಧ ಪ್ರಮಾಣ ಕಡಿಮೆಯಾಗಿರುವುದು ಕಂಡು ಬಂದಿದೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಕಠಿಣ ಕ್ರಮ ಕೈಗೊಂಡ ಹಿನ್ನೆಲೆ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿರಲಿಕ್ಕೆ ಸಾಧ್ಯವಾಗಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ವಿಶೇಷ ಕಾರ್ಯಪಡೆ ಶಾಂತಿ ಸುವ್ಯವಸ್ಥೆಗೆ ಪೂರಕವಾಗಿದೆ, ಕರಾವಳಿ ಭಾಗಕ್ಕೆ ಹೆಚ್ಚು ಗಮನ ಹರಿಸ್ತಾ ಇದ್ದೇವೆ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ. ಅದು ದಕ್ಷಿಣ ಕನ್ನಡ ಕರಾವಳಿ ಜನರಿಗೆ ಇಲ್ಲಿಂದ ನಾವು ಕಾರವಾರದವರೆಗೆ ಹೋಗ್ಬೋದು. ಆದ್ದರಿಂದ ಇಲ್ಲಿ ಶಾಂತಿ ಇಲ್ಲದೆ ಹೋದರೆ ಪ್ರೋಗ್ರೆಸ್ ಆಗೋದಿಲ್ಲ. ಅದಕ್ಕಾಗಿ ನಾವು ಹೆಚ್ಚು ಈ ಭಾಗಕ್ಕೆ ಹೆಚ್ಚು ಗಮನ ಹರಿಸಿದ್ದೇವೆ. ನನಗನ್ಸುತ್ತೆ, ನನಗೆ ವಿಶ್ವಾಸ ಇದೆ. ಯಾಕೆಂದರೆ ಜನ ಒಳ್ಳೆ ಜನ ಇದ್ದಾರೆ. ಯಾರೋ 4 ಜನ ಈ ರೀತಿ ನಡ್ಕೊಳ್ಬೋದು, ಆದರೆ ಒಳ್ಳೆ ಜನ ಇದ್ದಾರೆ. ಆ ದೃಷ್ಟಿಯಿಂದ ನಮಗೆ ಇದೆಲ್ಲ ಶಾಂತಿ ಆದರೆ ಆಟೋಮೆಟಿಕ್ಕಾಗಿ ಪ್ರೋಗ್ರೆಸ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಇನ್ವೆಸ್ಟ್ಮೆಂಟ್ ಬರುತ್ತೆ, ಎಂಪ್ಲಾಯ್ಮೆಂಟ್ ಸಿಕ್ಕತ್ತೆ. ಹಾಗಾಗಿ ಈ ಸಮಸ್ಯೆಗಳು ಕೂಡ ದೂರ ಹೋಗ್ಬಿಡ್ತವೆ. ಹಾಗಾಗಿ ನಮಗೆ ಅದು ಭಾಳ ಮುಖ್ಯ. ನೋಡಿ, ನಾವು ಯಾಕೆ ಬರ್ತೀವಿ ಹೇಳಿ? ಸರ್ಕಾರ ಯಾಕೆ ಬರುತ್ತೆ? ಈ ಕಠಿಣ ನಿರ್ಧಾರ ಸರ್ಕಾರ ಯಾಕೆ ತಗೊಳ್ಳುತ್ತೆ? ಅಲ್ಲಲ್ಲ, ಇಲ್ಲಿ ಜನಸಮುದಾಯ ಶಾಂತಿಯಿಂದ ಇದ್ದರೆ, ಸಮಾಜ ಚೆನ್ನಾಗಿದ್ದರೆ ಕಾನೂನು ಕೂಡ ಉಪಯೋಗ ಆಗೋದಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಶಾಂತಿಯ ನೆಲೆಬೀಡಾಗಿರಬೇಕಾಗಿದ್ದಂಥ ಕರಾವಳಿಯ ನೆಲ ರಕ್ತಸಿಕ್ತ ಅಧ್ಯಾಯಕ್ಕೆ ಸಾಕ್ಷಿ ಆಗ್ತಾ ಇದೆ. ಅನೇಕ ಕ್ರಮಗಳು, ಕಾರ್ಯಪಡೆಗಳು ಎಲ್ಲವೂ ಫಲಿತಾಂಶ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಶಾಂತಿ ಸಭೆ, ಈ ಶಾಂತಿ ಸಭೆಯಲ್ಲಿ ಅನೇಕರು ಭಾಗವಹಿಸ್ತಿದ್ದಾರೆ ನಿಜ. ಆ ಮುಖಂಡರ ಅಭಿಪ್ರಾಯವನ್ನು ಸಂಗ್ರಹಿಸಿ ಮುಂದಿನ ಹಂತದಲ್ಲಿ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುವ ಸಾಧ್ಯತೆಗಳು? ಕೋಮು ಸಂಘರ್ಷದಿಂದ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಮುಖವಾಗಿ ನಲುಗಿ ಹೋಗಿತ್ತು, ಸಾಲು ಹತ್ಯೆಗಳಾಗಿತ್ತು. ಸೊ ಇದಕ್ಕೊಂದು ಕಡಿವಾಣ ಹಾಕಬೇಕು ಅಂತ ಸರ್ಕಾರ ಕಟ್ಟ ಕಡೆ ಗಳಿಗೆವರೆಗೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನ, ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿತ್ತು. SIF ಅನ್ನ ಕೂಡ ಜಾರಿ ಮಾಡಿತ್ತು. ಇದಾದ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಓವರ್ ಆಲ್ ಆಗಿ ಕ್ರೈಮ್ ರೇಟ್ ಕೂಡ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಶಾಂತಿ ನೆಲೆಸ್ತಾ ಇದೆ. ಏನು ಹಿಂದಿನ ಒಂದು ಪರಿಸ್ಥಿತಿ ಇದೆ ಅದಕ್ಕೆ ವಾಪಸ್ ಮರುಕಳಿಸ್ತಾ ಇದೆ ಅದು. ಆದ್ರೆ ಈ ಹೊತ್ತಲ್ಲಿ ಮತ್ತೆ ಶಾಂತಿ ಸಭೆಯನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಅದು ಕೂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಇವತ್ತು ಶಾಂತಿ ಸಭೆ ನಡೀತಾ ಇದೆ. ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ಪಕ್ಷದ ರಾಜಕೀಯ ಮುಖಂಡರಿಗೆ, ಚುನಾಯಿತ ಜನಪ್ರತಿನಿಧಿಗಳಿಗೂ ಕೂಡ ಇದಕ್ಕೆ ಆಹ್ವಾನವನ್ನ ನೀಡಲಾಗಿದೆ. ಸುಮಾರು 80ಕ್ಕೂ ಅಧಿಕ ಜನ ಇವತ್ತಿನ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆ ಕೂಡ ಈಗ ಆರಂಭವಾಗಿದೆ. ವಿವಿಧ ಪಕ್ಷದ ನಾಯಕರು, ಅದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ, SDPI, JDS ಸೇರಿದಂತೆ ವಿವಿಧ ಪಕ್ಷಗಳ ರಾಜಕೀಯ ನೇತಾರರು ಕೂಡ ಇದ್ದಾರೆ. ಅದರೊಂದಿಗೆ ವಿವಿಧ ಧಾರ್ಮಿಕ ಸಂಘಟನೆಯ ಮುಖಂಡರುಗಳು ಕೂಡ ಇದ್ದಾರೆ, ಅನೇಕ ಧರ್ಮಗುರುಗಳು ಕೂಡ ಇದ್ದಾರೆ. ಎಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಈ ಸಭೆಗೆ ಈಗ ಹಾಜರಾಗಿದ್ದಾರೆ. ಈಗ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಒಂದು ಶಾಂತಿಯ ಸಂದೇಶವನ್ನ ಈಗ ಅದಕ್ಕೆ ನೀಡ್ತಾ ಇದ್ದಾರೆ. ಈ ಮಧ್ಯದಲ್ಲೂ ಕೂಡ ಈ ಒಂದು ಸಭೆ ಅನ್ನುವಂಥದ್ದು ಇವತ್ತು ಸಾಕಷ್ಟು ಕುತೂಹಲವನ್ನ ಕೂಡ ಉಂಟು ಮಾಡಿದೆ. ಇದಕ್ಕೆ ವಿಪಕ್ಷಗಳು ಯಾವ ತರ ಸ್ಪಂದನೆಯನ್ನ ಕೊಡುತ್ತೆ ಅನ್ನುವಂತಹ ರೀತಿಯಲ್ಲಿ ಮತ್ತು ವಿವಿಧ ಧಾರ್ಮಿಕ ಸಂಘಟನೆಗಳು ಕೂಡ ಈಗ ಈ ಸಭೆಯಲ್ಲಿ ಭಾಗಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಒಂದ್ ಕಡೆಯಿಂದ ಶಾಂತಿಯತ್ತ ಹೋಗ್ತಾ ಇದ್ರು ಕೂಡ ಒಂದಿಷ್ಟು ಆಕ್ರೋಶ ಅನ್ನುವಂಥದ್ದು ಇನ್ನೂ ಕಮ್ಮಿ ಆಗಿಲ್ಲ. ಅನೇಕ ಸಾವುಗಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನುವಂತಹ ರೀತಿಯಲ್ಲೂ ಕೂಡ ಆಕ್ರೋಶದ ಕೂಗು ಕರಾವಳಿಯಲ್ಲಿದೆ. ನಿನ್ನೆ ಕೂಡ SDPI ಒಂದು ದೊಡ್ಡ ಪ್ರತಿಭಟನೆಯನ್ನು ಕೂಡ ಆಯೋಜನೆ ಮಾಡಿತ್ತು. ಅಂದ್ರೆ ಪೊಲೀಸ್ ಇಲಾಖೆಯ ತನಿಖೆ, ಅಬ್ದುಲ್ ರೆಹಮಾನ್ ಹತ್ಯೆ ಆಗಿರ್ಬೋದು, ಅಶ್ರಫ್ ಹತ್ಯೆ ಸರಿಯಾದ ರೀತಿಯಲ್ಲಿ ಸಾಕ್ತಾ ಇಲ್ಲ ಅನ್ನುವಂತಹ ರೀತಿಯ ಅಸಮಾಧಾನವನ್ನ ಹೊರಹಾಕೋದಕ್ಕೆ ನಿನ್ನೆ